ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದೆ. ಎಲ್ಲದೂ ಕೂಡ ಬಂದಿದೆ, ನಿಮಗೂ ಕೂಡ ತೋರಿಸ್ತೀನಿ. ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ತೋರಿಸೋಂಥ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗ್ಬೋದು, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ವೈ ಬಿಕಾಸ್ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಂತೆ ಫುಲ್ ವಿಡಿಯೋ ವಾಚ್ ಮಾಡಿ, ಓಕೆನಾ. ಆ್ಯಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರೀವಿಯಸ್ ವರಮಹಾಲಕ್ಷ್ಮಿ ರಿಲೇಟೆಡ್ ವಿಡಿಯೋಸ್ ಎಲ್ಲದು ಕೂಡ ಅಪ್ಲೋಡ್ ಆಗಿದೆ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಹೋಗಿ ಚೆಕ್ ಮಾಡಿ. ನಿಮಗೆ ಯಾವ್ದಾದ್ರು ಒಂದು ವೀಡಿಯೋಸಿಂದ ಹೆಲ್ಪ್ ಆಗ್ಬೋದು. ತುಂಬಾ ಕಡಿಮೆ ಪ್ರೈಸಲ್ಲೆಲ್ಲ ಐಟಮ್ಸ್ ಎಲ್ಲ ಸಿಗ್ತಿದೆ. A to Z ನಾನು ಮೀಶೋಯಿಂದಲೇ ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಒಮ್ಮೆ ನನ್ನ ಚಾನಲ್ನ ಚೆಕ್ ಮಾಡಿ, ಓಕೆನಾ. ಸೊ ಬನ್ನಿ, ಹಾಗಾದರೆ ಏನೆಲ್ಲ ತರಿಸಿದ್ದೀನಿ ಇವತ್ತು ಅಂತ ಹೇಳಿಬಿಟ್ಟು ನಿಮಗೆ ಒಂದೊಂದಾಗಿನೇ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ನಾನು ಆನೆಗಳನ್ನು ತರಿಸಿದ್ದೀನಿ. ತುಂಬಾ ಚಿಕ್ಕದಾಗಿ ಪುಟ್ಟದಾಗಿ ಆ್ಯಂಡ್ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಜರ್ಮನ್ ಸಿಲ್ವರ್ ಆಗಿರುತ್ತೆ. ಬೇಸ್ ಮೆಟೀರಿಯಲ್ ಬಂದು ಮೆಟಲಲ್ಲಿ ಮಾಡಿದ್ದಾರೆ, ತುಂಬ ಗಟ್ಟಿ ಇದೆ. ಆ್ಯಂಡ್ ಒಂದೊಂದು ಎಲಿಫೆಂಟ್ಗೂ ಕೂಡ ಸಪ್ರೇಟ್ ಬಾಕ್ಸ್ ಮತ್ತು ಕವರ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಅನ್ಬಾಕ್ಸಿಂಗ್ ಕೂಡ ಮಾಡಿ ನಿಮಗೆ ತೋರಿಸ್ತಿರೋಂಥ ಕಂಪ್ಲೀಟ್ ವೀಡಿಯೋನ ಹಾಕಿದ್ದೀನಿ ಇದರಲ್ಲಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ವಾವ್ ಅಂತ ಅನ್ಸುತ್ತೆ. ನೋಡಿದ್ರೆ ನಾವೆಲ್ಲೋ ಬೆಳ್ಳಿ ತೊಗೊಂಡಿದ್ದಾರೆ ಒರಿಜಿನಲ್ ಅಂತ ಅನ್ಕೊಂಡ್ಬಿಡ್ತಾರೆ. ಅಷ್ಟು ತುಂಬ ಸಖತ್ತಾಗಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಡೌಟೇ ಬರೋದಿಲ್ಲ, ನೀವೇ ಬಾಯ್ಬಿಟ್ಟು ಹೇಳಬೇಕು ಇದು ಬೆಳ್ಳಿದಲ್ಲ ಜರ್ಮನ್ ಸಿಲ್ವರ್ದು ಅಂತ ಹೇಳಿ. ಸೊ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಏನೆಲ್ಲ ಡೆಕೋರೇಷನ್ ಮಾಡೋಕ್ಕೆಲ್ಲ ಕೂಡ ಪರ್ಚೇಸ್ ಮಾಡ್ತಿರ್ತೀವಿ. ಮತ್ತು ದೇವರಿಗೆ ಇಷ್ಟ ಆಗಿರೋಂಥ ಐಟಮ್ಸ್ಗಳೆಲ್ಲದೂ ಕೂಡ ದೇವಿ ಹತ್ರ ಇಡ್ತೀವಿ ಅಲ್ವಾ. ಬಟ್ ತುಂಬ ಜನ ಮಿಸ್ಟೇಕ್ ಮಾಡೋದು ಅಥವಾ ಮಿಸ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ ಆನೆಗಳನ್ನು ಇಡೋದಿಲ್ಲ. ಸೊ ಅಮ್ಮನವರಿಗೆ ಆನೆ ಅಂದರೂ ಕೂಡ ತುಂಬಾ ಪ್ರಿಯವಾದ ವಸ್ತು. ಸೊ ಹಾಗಾಗಿ ಎಲಿಫೆಂಟ್ನ ಮಿಸ್ ಮಾಡ್ಕೊಳ್ಳೋಕ್ಕಂತೂ ಹೋಗ್ಬೇಡಿ. ಯಾರಿಗೆಲ್ಲ ಗೊತ್ತಿಲ್ಲ ಸೊ ಅವ್ರಿಗೆ ಹೇಳಿದ್ದೀನಿ ಅಷ್ಟೇ. ಏನಿದೆ ಜಾಸ್ತಿ ಪ್ರೈಸ್ ಅಲ್ಲ, ಬರೀ 154 ರೂಪಾಯಿಗೆ ಸಿಗ್ತದೆ. 154 ರುಪೀಸಿಗೆ 2 ಆನೆ ಬರ್ತಿದೆ. ಇದು ಬಂದು 4 ಇಂಚ್ ಹೈಟ್ ಬರುತ್ತೆ ಮತ್ತು 3 ಇಂಚ್ ಅಗಲ ಬರುತ್ತೆ, ಓಕೆನಾ. ತುಂಬ ಚೆನ್ನಾಗಿದೆ. ಸೊ ದೇವಿ ಅಕ್ಕಪಕ್ಕ ಈ ಒಂದು ಆನೆಗಳನ್ನು ಇಡ್ಬೋದು. ಸುಮಾರು ಜನ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿರೋಂಥ ಆನೆಗಳನ್ನು ಇಡ್ತಾರೆ. ಸೊ ನಿಮಗೆ ಅಷ್ಟೆಲ್ಲ ತೊಗೊಳೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಪುಟ್ಟಾಗಿರೋದು ಕೂಡ ತೊಗೊಂಡು ಇಡ್ಬೋದು. ದೊಡ್ಡದಾಗೆ ಇಡಬೇಕು, ಚಿಕ್ಕದಾಗೆ ಇಡಬೇಕು ಅಂತ ಏನಿಲ್ಲ. ಅಮ್ಮನವರಿಗೆ ಏನಿಲ್ಲ ಪ್ರಿಯವಾದ ವಸ್ತುಗಳು ಅದು ಚಿಕ್ಕದಾಗೆ ಇರಲಿ ದೊಡ್ಡದಾಗೆ ಇರಲಿ, ಜಾಸ್ತಿ ಪ್ರೈಸೇ ಇರಲಿ ಕಮ್ಮಿ ಪ್ರೈಸೇ ಇರಲಿ, ಸೊ ಏನೆಲ್ಲ ಇಷ್ಟ ಅದನ್ನು ಇಟ್ಟು ನೀಟಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಸೊ ಅಲ್ವಾ, ಸೊ ಅವಾಗಲೇ ಅಮ್ಮ ಒಲಿಯೋದು ಅಲ್ವಾ. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ನಾನು ಇದು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಬಂದು ಚಿಕ್ಕ ಆನೆ. ಆ್ಯಂಡ್ ಇನ್ನೊಂದು ಕೂಡ ಆನೆ ತರಿಸಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಬಿಗ್ ಸೈಜಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ರೇಸಿನ್ ಮೆಟೀರಿಯಲಲ್ಲಿ ಮಾಡಿರೋವಂಥದ್ದು. ಬ್ಲ್ಯಾಕ್ ಮತ್ತು ಗೋಲ್ಡನ್ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಬಂದು ಶೋ ಪೀಸ್ ಎಲಿಫೆಂಟ್ಸ್ ಫ್ರೆಂಡ್ಸ್, ಓಕೆನಾ. ಇದು ಕೂಡ ನಾವು ದೇವಿ ಅಕ್ಕಪಕ್ಕ ಇಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇದನ್ನು ಸಾಕಷ್ಟು ಹಿಂದೆ ತರಿಸಿದ್ದೆ. ನಾನು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಕ್ಲಿಪ್ಪಿಂಗ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಮಾತ್ರ, ಡೀಟೇಲ್ಡಾಗಿ ವರ್ಕ್ ಮಾಡಿದ್ದಾರೆ. ಈ ಜಂಬೂ ಸವಾರಿ ಎಲ್ಲ ಮಾಡ್ತಾ ನೋಡಿ, ಅವಾಗ ಆನೆಗಳಿಗೆಲ್ಲ ಡೆಕೋರೇಷನ್ ಮಾಡ್ತಾರಲ್ವ, ಸೇಮ್ ಅದೇ ರೀತಿಯಲ್ಲೇ ಡೆಕೋರೇಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ವಾ. ಆ್ಯಂಡ್ ಇದು ಬಂದು ಬಿಗ್ ಸೈಜಲ್ಲೇ ಬರುತ್ತೆ. 9 ಇಂಚಸ್ ಅಷ್ಟು ಅಗಲ ಬರುತ್ತೆ ಆ್ಯಂಡ್ 7.7 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಮತ್ತು ಪ್ರೈಸ್ ಬಂದು 634 ರೂಪಾಯಿ ಆಗುತ್ತೆ. ಸೊ ಇದನ್ನು ನೀವು ಹಬ್ಬ ಟೈಮಲ್ಲೂ ಕೂಡ ದೇವ್ರ ಹತ್ರ ಇಡ್ಬೋದು, ಮತ್ತು ಶೋ ಪೀಸ್ ಆಗೋ ಕೂಡ ಇಡ್ಬೋದು, ಅಥವಾ ಯಾರಿಗಾರು ಗಿಫ್ಟ್ ಮಾಡ್ತೀರಂದ್ರೂ ಕೂಡ ಗಿಫ್ಟ್ ಪರ್ಪಸ್ಗಾರು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ಕಡಿಮೆ ಪ್ರೈಸಲ್ಲೇ, ಬಿಕಾಸ್ ಹೊರಗಡೆ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಪ್ರೈಸ್ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಸೊ ಲಿಂಕ್ ಕೊಟ್ಟಿರ್ತೀನಿ, ಈ ಒಂದು ಎಲಿಫೆಂಟ್ ಬೇಕು ಅಂದರೂ ಕೂಡ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಅಷ್ಟಲಕ್ಷ್ಮಿ ಒಂದು ಐಡಲ್ ಇರೋಂಥ ಸ್ಟ್ಯಾಂಡ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಕೂಡ ಅಷ್ಟೇ ಹಬ್ಬಕ್ಕೆ ವೆರಿ ಇಂಪಾರ್ಟೆಂಟ್ ಐಟಮ್ ಅಂತಲೇ ಹೇಳ್ಬೋದು, ಪೂಜಾ ಸಾಮಗ್ರಿ. ಸೊ ಹಬ್ಬ ದಿನದಲ್ಲಿ ದೇವಿ ಕೆಳಗಡೆ ಆಗಿರ್ಬೋದು, ಅಂದರೆ ಸ್ಟ್ಯಾಂಡ್ ಜೋಡಿಸ್ತೀರಲ್ಲ, ಸ್ಟ್ಯಾಂಡ್ ಹತ್ರ ಆಗಿರ್ಬೋದು ಅಥವಾ ದೇವಿ ಪಕ್ಕದಲ್ಲೇ ಆಗಿರ್ಬೋದು. ಸೊ ಎಲ್ಲ ನೀಟಾಗಿ ನೀವು ಪರ್ಫೆಕ್ಟಾಗಿ ಜೋಡಿಸಿ ಈ ರೀತಿನಲ್ಲಿ ಇಡ್ಬೋದು. ಆ್ಯಂಡ್ ಇದ್ರ ಮೇಲೆ ಚಿಕ್ಕ ಚಿಕ್ಕದೇನಾದ್ರು ದೀಪಗಳಿತ್ತು ಅಂತ ಹೇಳಿದ್ರೆ ಪುಟ್ಟಾಗಿರೋಂಥ ದೀಪಗಳು ಕೂಡ ಇಡ್ಬೋದು. ಆ್ಯಂಡ್ ನೀವು ಡಿಸೈನ್ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಬೋದು. ಇದು ಬಂದು ಸಪ್ರೇಟಾಗಿ ಕೊಟ್ಟಿರ್ತಾರೆ, ಓಕೆನಾ. ಐಡಲ್ ಆಗಿರ್ಬೋದು ಮತ್ತು ಸ್ಟ್ಯಾಂಡ್ ಎಲ್ಲ ಕೂಡ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಜಸ್ಟ್ ನಾವು ಫಿಕ್ಸ್ ಮಾಡಿಕೊಂಡು ಈ ರೀತಿಯಲ್ಲಿ ಜೋಡಿಸೋವಂಥದ್ದು ಫ್ರೆಂಡ್ಸ್, ಓಕೆನಾ. ರಂಗೋಲಿ ಡಿಸೈನ್ ಇದೆ ಮಣೆ ಮೇಲೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬ್ರೌನ್ ಕಲರ್ ಮಣೆ ಬರುತ್ತೆ, ಅದ್ರ ಮೇಲ್ಗಡೆ ಕಲರ್ಫುಲ್ ಆಗಿರೋಂಥ ಲಕ್ಷ್ಮಿ ಡಿಸೈನ್ನ ಮಾಡಿದ್ದಾರೆ. ಅಷ್ಟಲಕ್ಷ್ಮಿಯರು ಇರೋವಂಥದ್ದು 8 ಪೀಸ್ ಬರುತ್ತೆ. ಒಂದೊಂದು ಪೀಸ್ ಕೂಡ ಅಂದರೆ ಒಂದೊಂದು ಲಕ್ಷ್ಮಿಯರು ಕೂಡ ಒಂದೊಂದು ಸಂಕೇತ ಅಂತಲೇ ಹೇಳ್ಬೋದು. ಸೊ ಎಲ್ಲ ಲಕ್ಷ್ಮಿಯರು ಕೂಡ ನಿಮ್ಮ ಮನೆಯಲ್ಲಿ ಸದಾಕಾಲ ನಿಲ್ಲಿಸಿರಬೇಕು ಅಂತ ಹೇಳಿದ್ರೆ ಹಬ್ಬ ದಿನದಲ್ಲಿ ಈ ರೀತಿ ಐಡಲ್ನ ಇಟ್ಬಿಟ್ಟು ಸೊ ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ಜಾಸ್ತಿ ಏನು ಪ್ರೈಸ್ ಅಲ್ಲ, ಬರೀ 424 ರೂಪಾಯಿನೂ ಆಗುತ್ತೆ ಅಷ್ಟೇ. 6 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಕಂಪ್ಲೀಟ್ ಸ್ಟ್ಯಾಂಡ್ ಸೇರಿಸಿ. ಸ್ಟ್ಯಾಂಡ್ ಬಿಟ್ಟು ಅಂತ ಹೇಳಿದರೆ ಐಡಲ್ ಬಂದು 4 ಇಂಚ್ ಬರುತ್ತೆ, ಆಮೇಲೆ ಸ್ಟ್ಯಾಂಡ್ ಬಂದು 2 ಇಂಚ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಮತ್ತು ಒಂದು ಅರ್ಧ ಇಂಚಸ್ ಅಷ್ಟು ಅಗಲ ಬರುತ್ತೆ.
ಚೆನ್ನಾಗಿದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಆಗಿರೋಂಥ ಅಷ್ಟಲಕ್ಷ್ಮಿ ಸ್ಟ್ಯಾಂಡ್ ಕೂಡ ಪರ್ಚೇಸ್ ಮಾಡಿದ್ದೀನಿ ನೋಡಿ. ಸೊ ಇದನ್ನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ತೋರಿಸಿದ್ನಲ್ಲ ಅದೇ ರೀತಿ ನಾನೇನೆ ಫಿಕ್ಸ್ ಮಾಡ್ಕೊಳ್ಳೋದು. ಇದು ಬಂದು ಕಂಪ್ಲೀಟ್ ಪಿಂಕ್ ಕಲರಲ್ಲಿ ಬರುತ್ತೆ. ಆ್ಯಂಡ್ ಮತ್ತೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅದೇನು ಮನೆ ನೋಡ್ತಿದ್ದೀರಲ್ವ, ಸೊ ಅದು ಬಂದು ಫುಲ್ ಪ್ಲೇನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಡಿಸ್ಪ್ಲೇ ಸ್ಟ್ಯಾಂಡ್ ನೋಡ್ತಾ ಇದ್ದೀರಲ್ವ, ಅಂದರೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಫಸ್ಟು ನಾವು ದೇವಿ ಮತ್ತು ಮನೆನ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಅದಾದಮೇಲೆ ಈ ಒಂದು ಡಿಸ್ಪ್ಲೇ ಸ್ಟ್ಯಾಂಡ್ ಇದೆಲ್ಲ ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಈ ಒಂದು ಡಿಸ್ಪ್ಲೇ ಸ್ಟ್ಯಾಂಡ್ ಬಂದುಬಿಟ್ಟು ಫುಲ್ಲು ಒಂದು ರೀತಿ ರಂಗೋಲಿ ಡಿಸೈನಲ್ಲಿ ಸೈಡ್ ಬಾರ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು, ಅಂದರೆ ಅಬ್ಸರ್ವ್ ಕೂಡ ನೀವು ಮಾಡ್ಬೋದು, ಲೋಟಸ್ ಡಿಸೈನಲ್ಲಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಯುನೀಕ್ ಆ್ಯಂಡ್ ಒಂಥರ ಐಡಲ್ ಆಗಿದೆ ಅಂತಲೇ ಹೇಳ್ಬೋದು, ಸಖತ್ತಾಗಿದೆ. ಆ್ಯಂಡ್ ತುಂಬ ಸ್ವಲ್ಪ ಬಿಗ್ ಸೈಜಲ್ಲೇ ಬಂದಿದೆ, 12.5 ಇಂಚಸ್ ಅಷ್ಟು ಬರುತ್ತೆ. ಸೊ ದೇವ್ರ ಮನೆ ಒಳಗಡೆ ಕೂಡ ನೀವು ಇಟ್ಟನ್ನ ಪೂಜೆ ಮಾಡ್ಬೋದು, ಅಥವಾ ದೇವ್ರ ಮನೆ ಇಲ್ಲ ಅಂತ ಹೇಳಿದ್ರೆ ನೀವು ಗೋಡೆಗೂ ಕೂಡ ಹಾಕಿ ಫಿಕ್ಸ್ ಮಾಡ್ಕೋಬೋದು. ಮತ್ತು ಹಬ್ಬ ದಿನದಲ್ಲಿ, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ದಿನದಲ್ಲಿ ಏನೇನೋ ನಾವು ತಟ್ಟೆ ಎಲ್ಲ ಜೋಡಿಸ್ತೀವಲ್ವ, ಸೊ ಅದ್ರ ಪಕ್ಕದಲ್ಲೂ ಕೂಡ ಇಡ್ಬೋದು. ಬಲ್ಗಡೆ ಸೈಡಲ್ಲಿ ಇಡಿ, ಓಕೆನಾ. ಸೊ ರೈಟ್ ಸೈಡಲ್ಲಿ ಇಟ್ಟು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಎವ್ರಿಡೇ ಪೂಜೆ ಮಾಡಿದ್ರೆ ಸೊ ಅಷ್ಟಲಕ್ಷ್ಮಿಯರು ಸದಾ ಕಾಲ ನಮ್ಮ ಮನೇಲಿ ನೆಲೆಸಿರ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ನಾನು ತೊಗೊಂಡೇ ಇರಲಿ ಅಂತ ಹೇಳಿ. ಆ್ಯಂಡ್ 495 ರುಪೀಸ್ ಆಗುತ್ತೆ, ತುಂಬಾ ಕಡಿಮೆ ಪ್ರೈಸ್ ಅಂತ ನನಗೆ ಅನಿಸ್ತು. ಆ್ಯಂಡ್ ಇದು ಅಷ್ಟೇ ಫುಲ್ ಮರದಲ್ಲೇ ಮಾಡಿರೋಂಥದ್ದು. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ತೋರಣ ಕೂಡ ಪರ್ಚೇಸ್ ಮಾಡಿದ್ದೀನಿ. ಎಷ್ಟು ಸಖತ್ತಾಗಿದೆ ಗೊತ್ತಾ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್ ಆಗಿದೆ ಮಾತ್ರ. ಇದು ಬಂದು ಫುಲ್ ಫ್ಯಾಬ್ರಿಕಲ್ಲಿ ಮಾಡಿರೋಂಥದ್ದು, ಪ್ಲಾಸ್ಟಿಕ್ ಅಲ್ಲ. ಇದು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮ್ಮ ಮೇನ್ ಡೋರ್ಗೆ ಅಂತಲೇ ಹೇಳ್ಬೋದು. ಹಬ್ಬ ದಿನದಲ್ಲಿ ಹಾಕಿದಾಗ ನೋಡಿ, ಹಾಕಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಲುಕ್ ವೈಸ್ ಅಂತೂ ವಾವ್ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಕಡಿಮೆ ಪ್ರೈಸ್, ಇದು ಜಾಸ್ತಿ ಇದಲ್ಲ, ಬರೀ 490 ರೂಪಾಯಿ ಅಷ್ಟೇ. ಸೊ ನೋಡಿ, ಡೋರಿಗೆ ಹಾಕಿದಾಗ ಇಷ್ಟು ಲೆಂತಲ್ಲಿ ಬರುತ್ತೆ. ನಿಮ್ಗೆ ಇನ್ನೂ ತುಂಬ ಲೆಂತಿಯಲ್ಲಿ ಬೇಕು ಅಂತ ಹೇಳಿದ್ರೆ ಅದು ಬಂದು ಒಂದು 800 ರುಪೀಸಲ್ಲಿ ಸಿಗುತ್ತೆ. ಸೇಮ್ ಲಿಂಕ್ ನಿಮಗೆ ಕೊಟ್ಟಿರ್ತೀನಿ. ಇಲ್ಲ ನಮಗೆ ಜಸ್ಟ್ ನಾನು ಏನು ತೋರಿಸಿದ್ದೀನಲ್ಲ ಇಷ್ಟೇ ಲೆಂತಲ್ಲಿ ಸಾಕು ಅಂತ ಹೇಳಿದ್ರೆ 490 ರುಪೀಸ್ ಆಗುತ್ತೆ. ಮೇನ್ ಡೋರ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಪೂಜಾ ರೂಮ್ಗೇನು ಅಷ್ಟೇನು ಸೂಟ್ ಆಗೋದಿಲ್ಲ, ಬೇಕಿದ್ರೆ ನೀವು ಹಾಕ್ಬೋದು. ಮೇನ್ ಡೋರ್ಗೆ ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಪರ್ಪಲ್, ವೈಟ್, ಗ್ರೀನ್ ಕಲರ್ ಸಖತ್ತಾಗಿದೆ, ಮಲ್ಟಿ ಕಲರಲ್ಲಿದೆ. ನೋಡಿದ್ರೆ ಒರಿಜಿನಲ್ ಫ್ಲವರಲ್ಲೇ ಹಾರ ಮಾಡಿಸಿ ಹಾಕಿದ್ದೀವಿ ಹಬ್ಬ ದಿನ ಅಂತ ಅನ್ಕೊಂಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ. ಸೊ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ಈ ಒಂದು ಬ್ಯಾಕ್ ಡ್ರಾಪ್ ಕೂಡ ಮೀಶೋಯಿಂದ ಪರ್ಚೇಸ್ ಮಾಡಿದೆ. ರಂಗೋಲಿ ಡಿಸೈನಲ್ಲಿದೆ, ಗ್ರೀನ್ ಕಲರ್ಗೆ ವೈಟ್ ಕಲರ್ ರಂಗೋಲಿ ಸಖತ್ತಾಗಿದೆ ಅಲ್ವಾ. ಸೊ ಇದನ್ನು ನೀವು ಬ್ಯಾಕ್ ಡ್ರಾಪ್ ಆಗೋ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಕಾರ್ಪೆಟ್ ಆಗೋ ಕೂಡ ಯೂಸ್ ಮಾಡ್ಕೋಬೋದು. ಸೊ ದೇವಿಗೆ ಏನು ತಟ್ಟೆ ಎಲ್ಲ ಜೋಡಿಸ್ತೀವಿ, ಪೂಜಾ ಐಟಮ್ಸ್ಗಳೆಲ್ಲದು ಕೂಡ ಇಡ್ತೀವಲ್ವಾ, ಸೊ ಆ ಒಂದು ಪರ್ಪಸ್ಗೆ ಅಂತ ಹೇಳಿ ಇದನ್ನು ತೊಗೊಂಡೆ. ಬ್ಯಾಕ್ ಡ್ರಾಪ್ಗೆ ಏನು ನಾನು ತೊಗೊಂಡಿಲ್ಲ, ಆಲ್ರೆಡಿ ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಜಸ್ಟ್ ಕಾರ್ಪೆಟ್ ಆಗಿ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಬ್ಯಾಕ್ ಡ್ರಾಪ್ ಆಗು ಕೂಡ ಯೂಸ್ ಮಾಡ್ಕೊಡಿ. ಪ್ರೈಸ್ ಬಂದು 249 ರುಪೀಸ್ ಆಗುತ್ತೆ. 8 ಅಡಿ ಉದ್ದ ಬರುತ್ತೆ ಮತ್ತು 5 ಅಡಿ ಅಗಲ ಬರುತ್ತೆ. ಲೆಂತ್ ಇದೆ, ಓಕೆನಾ. ನಿಮಗೆ ಇದರಲ್ಲಿ ಸ್ವಲ್ಪ ಲೆಂತ್ ಕಮ್ಮಿ ಇರಲಿ, ನಮಗೆ ಅಗಲ ಜಾಸ್ತಿ ಇರಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಿಮ್ಗೆ ಆಪ್ಷನ್ ಕೂಡ ಇದೆ, ಲಿಂಕ್ ಕೊಟ್ಟಿರ್ತೀನಿ. ಎಷ್ಟು ಬೇಕು ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋಂಥದ್ದು 249 ರುಪೀಸ್, ಲಿಂಕ್ ಇರುತ್ತೆ ನೋಡ್ಕೊಳ್ಳಿ, ಓಕೆನಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಾನು ತೋರಿಸಿರೋಂಥ ಎಲ್ಲ ಪ್ರಾಡಕ್ಟ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನೋ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಎಲ್ಲ ಐಟಮ್ಸ್ ಲಿಂಕ್ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಬೇಗನೆ ತಗೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ, ಬಿಕಾಸ್ ಸೀಸನ್ ಅಲ್ವಾ, ತುಂಬ ಜನ ಕೂಡ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ್ಯಂಡ್ ಈ ವಿಡಿಯೋನ ಮಿಸ್ ಮಾಡ್ತಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.